ಹಬ್ಬ ಹೆಂಗ ಆಚರಿಸ್ತೀರಿ ಪ್ರಕಾಶ್ ಅವ್ರ? ಮಾಮೂಲಿ ಶಿವರಾತ್ರಿ ಹಬ್ಬ ಅಂದ್ರೆ ಊಟ ಮಾಡೋದು ಶಿವರಾತ್ರಿ ಹಬ್ಬ ಅಂದ್ರೆ ಊಟ ಮಾಡೋದ? ಊಟ ಮಾಡೋದು ಏನೇಳ ಉಪ್ಪಿಟ್ಟು, ಅಕ್ಕನ ಬೆಳ, ಕಳ್ಳೆಬೆಳ, ಕಳ್ಳೆ ಪುಡಿ, ಇದು ಶಿವರಾತ್ರಿ ಹಬ್ಬ ಅಂದ್ರೆ ಊಟ ಮಾಡೋದು ಅಂತೀಯಲ್ಲ. ಶಿವನ್ ಧ್ಯಾನ ಮಾಡಿ ಪೂಜಾ ಪುರಸ್ಕಾರ ಮಾಡಿ ಫಲಾರ ಪೂಜಾ ಫಲಾರ ಪೂಜೆ. ಸರಿ ಪ್ರಕಾಶ್ ಅವ್ರ, ಚೆನ್ನಾಗಿದ್ದಲ್ಲ. ಇದಕ್ಕೆ ಈ ತರ ಕೂದಲು ಗೀದಲು ಗಡ್ಡ ಬಿಟ್ಬಿಟ್ಟಿದ್ದಾರೆ ಇಲ್ವಾ? ನಮ್ಮ ತಾಯಿಗ ಅದಕ್ಕೆ ಇನ್ನೂ 15 ದಿನ 20 ದಿನ ಆದ್ಮೇಲೆ ಹೋಗಿ ಮಾಡಿಸ್ಬಿಟ್ಟು ಬರ್ತೀನಿ. ತಾಯಿ ದೇವ್ರ ಇಂಪಾರ್ಟೆಂಟು ಅವ್ವ. ತಾಯಿ ನಮ್ಮ ತಾಯಿ ದೇವರು. ತಾಯಿ ದೇವ್ರಿಗೆ ಹುಷಾರಿಲ್ಲ. ತಾಯಿಯ ದೇವರು. ತಾಯಿ ದೇವ್ರು ನಿಜ. ಅದಕ್ಕೋಸ್ಕರ ಬೇಜಾರ್ಲಿ. ಟೀ ಯಾರೋ ಆಯ್ತದ ಕುಡ್ಕೊಳ್ಳಿ. ಆಯ್ತು. ಈಗ ನಿಮ್ಮ ತಾಯಿಗೋಸ್ಕರ ನೀವು ಗಡ್ಡ ಬಿಟ್ಬಿಟ್ಟು ಬೇಜಾರು ಅಂತಂದ್ರೆ ಹಂಗೆ ಶ್ರವಣಕುಮಾರ ಹೆಂಗೆ ಹೇಳಿ ಅವ್ರ ಕತೆ? ನಮ್ಮ ತಾಯಿಗೆ ಒಂದು ತಿಂಗಾಯ್ತು ಅದೇ ಸೋಂಕಾಯಿತು. ಸೋಂಕಲ್ಲ, ಸ್ಟ್ರೋಕು. ಹಾಕಿ ಬಸ್ಕಾಯಿ ಬಾಯಿ ಮಾತಾಡಕ್ಕೆ ಆಯ್ತೈತಿ. ಆ ಬೇಜಾರು ಈಗವೇ ಎಣ್ಣೆ ಉಟ್ಬೇಕು, ಬೇರು ಅದು ನಿಂಬೆಹಣ್ಣು ರಸ. ಆ ಕೆಲಸನೆಲ್ಲ ಮಾಡ್ತಾ ಇರೋದು ಯಾರು? ನೀವು? ನಾನೇ ಮಾಡಬೇಕು. ಕಾಪಿ ಗಿಪಿ ಮಾಡ್ಕೊಡೋದು, ಅಡುಗೆ ಮಾಡ್ಕೊಡೋದು? ಕಾಪಿ ನಾನೇ ಮಾಡ್ತೀನಿ. ಕಾಪಿ, ಅನ್ನ, ಸಾಂಬಾರು ಗಿಂಬಾರು, ಅನ್ನ ಸಾಂಬಾರು ಅದೆಲ್ಲ ಅವಳೇ ಕೊಡ್ತಾರೆ. ಪ್ರಕಾಶ್ ಅವ್ರೆ, ನಮ್ಮ ಅಣ್ಣಂಗೆ. ಪ್ರಕಾಶ್ ಅವ್ರೆ, ನಿಮ್ಮನ್ನ ನೋಡಿದ್ರ ಆಧುನಿಕ ಶ್ರವಣಕುಮಾರ ಥರ ಇದ್ದಾರೆ. ತಂದೆ ತಾಯಿಗಳನ್ನ ತಕ್ಕಡಿಲಿ ಒತ್ಕೊಂಡು ಭುಜ ಮೇಲೆ ಒತ್ಕೊಂಡು ಮುಗಿಸ್ಕೊತಾರೆ ತಾಯಿಗೋಸ್ಕರ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಹೇಳಿ ಶ್ರವಣಕುಮಾರ ಕತೆ ಹೇಳಿ. ಶ್ರವಣಕುಮಾರ ಕತೆ ಅಂದ್ರೆ ಯಾವುದೋ ಒಂದು ಕತೆಗೆ ಯಾವುದ ಇದು ಗೊತ್ತಿಲ್ಲ. ದಶರಥ ಮಹಾರಾಜ ಇದ್ದ ಕಾಲದಲ್ಲಿ, ಮಹಾರಾಜರ ಕಾಲದಲ್ಲಿ ಅವರು ಪುಣ್ಯಕ್ಷೇತ್ರ ನೋಡ್ಬೇಕು ಅಂತೀರಂತ ತಂದೆ ತಾಯಿಗಳು. ಅವ್ರು ಹುಟ್ಟು ಕುರುಡ್ರು. ಅವರು ಅವ್ರಿಗೆ 2 ಕಣ್ಣು ಕಾಣದು. ಆಗ ಶ್ರವಣಕುಮಾರಿಂದ ಹೇಳಿದಂತೆ ಮಕ್ಕಳು ಅವನು ನಾ ಹಿಂಗ ನೋಡ್ಬೇಕು, 2 ಕಣ್ಣು ಕಾಣದ, ಅದು ಕಕ್ಕ ಹೋಗಪ್ಪ ಅಂತ ಹೇಳ್ದಂತ. ಆಗ ಅವು ಏನು ಮಾಡೋದು ಅಂತಂದು ಅಜ್ಜ ಹತ್ತೋಡೆ ಅಜ್ಜ ಇದ್ದೋಡೆ ಅಜ್ಜ ತಾಯಿ ಅಪ್ಪನ ಹಿಂದ ಅವ್ವನ್ನ ಮುಂದ ಅದೇ ಅಡ್ಡ ಕತ್ಕೊಂಡು ತೀರ್ಥಯಾತ್ರೆ ನೋಡಕ್ ಕರ್ಕೋದ್ರು. ಮಾಡ್ಕೊಂಡು ಹೋಯ್ತವ್ರು. ಆಗ ಮಧ್ಯದಲ್ಲಿ ಕಾಡಲ್ಲಿ ದಾವ ಆಯ್ತಂತಲ್ಲ ತಂದೆ ತಾಯಿಗಳ? ಅಲ್ಲಿ ದಾವ ಆದಾಗ ಏನಂದ್ರು ಅಂದ್ರೆ ನೀರು ನೀರು ಅಂತ ಹೇಳಿದಾಗ ನೀರು ಸಿಕ್ಕಿಲ್ಲ. ಆಗ ನಾ ಹೇಳ್ತೀನಿ, ನಾನು ನೀರು ತಗೊಬತ್ತೀನಿ ಅಪ್ಪ ಅಂತಂದು ಅಜ್ಜ ಮಾಡ್ತು. ನೀರು ತರಕ್ ಹೋದ. ನೀರು ತರಕ ಹೋದ್ರು. ನೀರು ತರಕ್ಕೆ ಹೋಗಿ ಒಂದು ಯಾವುದೋ ಒಂದು ಅಲ್ಲಿ ಇದು ಕೆರೆ ಸಮುದ್ರಲ್ಲಿ ಅಲ್ಲಿ ನೀರು ತಗತ್ತಿದ್ದ. ನೀರು ತಗೊಂಡು ಬಂದು ಅಲ್ಲಿ ನೀರು ತಗತ್ತಿದ್ದಂಗೆಯ ಒಂದು ಬಾಣ ಬಂದು ಚುಚ್ಕೊಬಿಟ್ಟು ಸೊತ್ತಾಗ್ಬಿಟ್ರು ಅಂತಲ್ಲ ಶ್ರವಣಕುಮಾರ. ಸೊತ್ತದ್ರು ಅಂತ. ಆ ಕತೆ ಹೇಳಿ. ಆ ಕತೆ ಅಂದ್ರೆ ಅವರು ನೀರು ಆ ಕತೆ ಶ್ರವಣಕುಮಾರ ತೀರೋ ಬಾಣ ದಶರಥ ಬಾಣ ಹೊಡೆದಾಗ ಅದು ಚುಚ್ಕೊಂಡು ಸೊತ್ತದ್ರಂತೆ. ಆಗ ತಂದೆ ತಾಯಿಗಳನ್ನ ಹೋಗಿ ದಶರಥ ಹೇಳ್ತಾನೆ, ನೋಡಿ ನಿಮ್ಮ ಮಗನ್ಗೆ ನಾನೇ ಸಾಯಿಸ್ಬಿಟ್ಟೆ, ಯಾವುದೋ ಪ್ರಾಣಿ ಪಕ್ಷಿ ಅಂದ್ಬಿಟ್ಟು ಬಿಲ್ ತಾಗ್ಬಿಡ್ತು ಅಂತ ಹೇಳಿದಾಗ, ಆಗ ನನಗೂ ಕೂಡ ನೀವು ಅವರು ತಂದೆ ತಾಯಿಗಳಂದ್ರೆ ವೃದ್ಧಾಪ್ಯ ವಯಸ್ಸದಲ್ಲಿ ಸಂಧ್ಯಾ ಕಾಲದಲ್ಲಿ ನಿನಗೂ ನಿನ್ನ ಮಗ ನೀರು ಕೊಡದೆ ನಿನ್ನ ಕಾಣದೆ ನೀನು ಇದಾಗಬೇಕು ಅಂದ್ಬಿಟ್ಟು ಅವ್ರ ತಂದೆ ತಾಯಿಗಳು ದಶರಥನಿಗೆ ಶಾಪ ಕೊಟ್ರಂತೆ. ದಶರಥ ಅವ್ರಿಗೆ ಕೊಟ್ಟಟ್ಟಿಗೆ ಅವರು ಅಲ್ಲೇ ತೀರೋರಂತ. 3 ಜನ ಹೆಣ್ಣನು ದಶರಥ ಮಹಾರಾಜನೇ ಬೇಯಿಸ್ತಂತ ಅಂತ ನಿಮ್ಗೆ ಕತೆ ಗೊತ್ತಿರಬೇಕು ಅಲ್ವಾ? ಸರಿ, ಊರಿಗೆ ಎಷ್ಟು ಹೋಗ್ತೀರಿ ಈಗ? ಬಸ್ಸು 4:15 ಬಸ್ಸು ಒಂದಾಗಲ್ಲ. ಏನೇನು ತಗೋತೀರಿ ಸಾಮಾನು? ಸಾಮಾನು ಬೆಳ್ಳೆ ತಗೋಬೇಕು, ಎಣ್ಣೆ ಒಳ್ಳೆನ ತಗೋಬೇಕು, ರವೆ
ಇನ್ನೂ ಚೆನ್ನಾಗಿ ಬೆಳ್ಳುಳ್ಳಿ ಈರುಳ್ಳಿ ಖಾರ ಪುಡಿ ಹುಣ್ಸೆಹಣ್ಣು. ಸಾಲಡ್ ಪುಡಿ ಹಾಂ, ಅಡುಗೆನೆಲ್ಲ ನೀವೇ ಮಾಡೋದು? ನಾನೇ ಮಾಡ್ಬೇಕು. ಅಕ್ಕಿ ಅನ್ನ ಮಾಡ್ತೀನಿ. ಹಾಂ, ಇದು- ಸಬಾಸ್. ಹಾಂ. ತುಂಬ ತುಂಬ ಅದ್ಭುತವಾದ ಮಾತಾಡಿದರೆ. ಹಾಂ. ತಾಯಿಗೆ ತಕ್ಕ ಮಗ. ಹಿಂಗೆ ನಿಮ್ಮ ತಾಯಿ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ. ಹಾಂ. ನಮಸ್ಕಾರ ಪ್ರಕಾಶ್ ಅವರೇ, ಹೋಗಿದ್ದು ಬನ್ನಿ. ನಮಸ್ಕಾರ.